ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ, 10-10:30ಗೆ ಪ್ರಾರಂಭ ಆಯಿತು. ನಾನು ಜನಗಳಿಗೆ ಲೋಕಾಯುಕ್ತ ಕಾಯ್ದೆ ಬಗ್ಗೆ ಎಂಥ ಕಂಪ್ಲೇಂಟ್ಗಳು ನಮಗೆ ಕೊಡ್ಬೋದು, ಎಂಥ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಿಲ್ಲ, ವ್ಯಾಪ್ತಿ ಯಾರ್ಯಾರಿಗಿರುತ್ತೆ, ಉಚ್ಚ ನ್ಯಾಯಾಲಯದ ವ್ಯಾಪ್ತಿ ಏನು, ಇದ್ರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತವಾದಂಥ ನಮ್ಮ ಲೋಕಾಯುಕ್ತ ಕಾಯ್ದೆ ಬಗ್ಗೆ ಒಂದು ಮಾಹಿತಿ ಕೊಟ್ಟ ನಂತರ ದೂರುಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ನೀವೇ ನೋಡಿದ್ರೆ ಸಾಕಷ್ಟು ಜನ ಸ್ಪಂದನೆ ಮಾಡಿದ್ವಿ. ಸುಮಾರು 298 ಟೋಕನ್ಗಳನ್ನು ನಾವು ಕೊಟ್ಟಿದ್ವಿ. ಅಷ್ಟು ಜನ ಬಂದು ತಾವು ದೂರಿದೆ ಅಂತಂದು ಕೊಟ್ಟಿದ್ವಿ. 298ರಲ್ಲಿ 185 ನಾವು ಎನ್ಕ್ವೈರಿ ಮಾಡಿದ್ವಿ 2 ದಿನದಲ್ಲಿ. ಮೊದಲನೇ ದಿನ ನಾನು ಸಾಯಂಕಾಲ ತನಕ ಕೂತಾಗಲಿದ್ದಾನೆ 5:30 ತನಕ ಸುಮಾರು 95 ಪ್ರಕರಣಗಳನ್ನು ಎನ್ಕ್ವೈರಿ ನಾನೇ ಮಾಡಿ ಅದರಲ್ಲಿ ಸ್ಕ್ರೂಟಿನಿ ಮಾಡಿ ಅದನ್ನು ನಮ್ಮ ವ್ಯಾಪ್ತಿಗೆ ಎಷ್ಟು ಬರುತ್ತೆ ಪ್ರಕರಣಗಳು ಅದನ್ನು ನಾವು ಉಳಿಸ್ಕೊಂಡು ಬೇರೆ ಬೇರೆ ಇಲಾಖೆಗೆ ಹೋಗ್ತಕ್ಕಂಥ ಕೆಲವೊಂದು ಪ್ರಕರಣಗಳು, ಪೊಲೀಸ್ ಇಲಾಖೆಗಾಗಿರ್ಬೋದು ಅಥವಾ ನಮ್ಮ ಕೋರ್ಟ್ಗೆ ಹೋಗ್ತಕ್ಕಂಥ ಪ್ರಕರಣಗಳಾಗಿರ್ಬೋದು, ರಿಟ್ ಪಿಟಿಷನ್ ಆಗ್ತಕ್ಕಂಥ ಪ್ರಕರಣಗಳಾಗಿರ್ಬೋದು, ಮೇಲ್ಮನವಿ ಸಲ್ಲಿಸ್ತಕ್ಕಂಥ ಪ್ರಕರಣಗಳಾಗಿರ್ಬೋದು, ರಿವಿಷನ್ ಆಗ್ತಕ್ಕಂಥ ಪ್ರಕರಣಗಳಾಗಿರ್ಬೋದು, ಜನಗಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲ ಅಂಥ ದೂರುಗಳನ್ನು ಕೂಡ ನಮಗೆ ಕೊಟ್ಟರು. ಸಂಬಂಧಿಸಿದ ಅಧಿಕಾರಿಗಳೇ ಆ ಅರ್ಜಿಗಳನ್ನು ರವಾನಿಸಿ ಕಾನೂನು ಸೇವೆಗಳ ಪ್ರಾಧಿಕಾರದ ಏನು ಸದಸ್ಯ ಕಾರ್ಯದರ್ಶಿಗಳಿದ್ದರು ಅವ್ರಿಗೂ ಕೂಡ ಕೆಲವೊಂದು 15 ಮ್ಯಾಟ್ರು ಅವ್ರಿಗೂ ಕೂಡ ಕೊಟ್ಟಿತ್ತು. ಯಾಕೆಂದರೆ ಕೆಲವೊಂದು ಕೋರ್ಟ್ಗೆ ಹೋಗ್ತಕ್ಕಂಥ ಪ್ರಕರಣಗಳಾಗಿರ್ತಕ್ಕಂಥದ್ದು, ಅಪೀಲ್ ಆಗ್ತಕ್ಕಂಥ ಪ್ರಕರಣಗಳು, ಎಲ್ಲಿ ಜನಗಳಿಗೆ 3 ಲಕ್ಷಕ್ಕಿಂತ ಆದಾಯ ಕಮ್ಮಿ ಇದೆ ಅವರಿಗೆ ಕಾನೂನಿನ ಉಚಿತವಾದಂಥ ಸಲಹೆ ಇದೆ, ಉಚಿತವಾದಂಥ ಒಂದು ಸಹಾಯ ಇದೆ. ಕೋರ್ಟ್ ಫೀ ಕಟ್ಟಬೇಕಾಗಿಲ್ಲ, ಲಾಯರ್ನ ಇಟ್ಕೋಬೇಕಾಗಿಲ್ಲ. ಎರಡನ್ನೂ ಕೂಡ ಸರ್ಕಾರನೇ ಅದನ್ನು ಲೀಗಲ್ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಖಾಂತರವಾಗಿ ಒದಗಿಸುತ್ತೆ. ಅದನ್ನು ಕೂಡ ಜನಗಳಿಗೆ ಮಾಹಿತಿ ಕೊಟ್ಟು ಅಂಥ ಸಮಸ್ಯೆಗಳನ್ನು ಕೂಡ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವಹಿಸ್ಕೊಟ್ವಿ. ಅಧ್ವಾನವಾಗಿರ್ತಕ್ಕಂಥ ಒಂದು ಜಾಗ, ಜನಗಳಿಗೆ ಇದ್ರದ್ದು ಇನ್ನೂ ಅದರದ್ದು ಎಫೆಕ್ಟ್ ಏನು ಇನ್ನೂ ಈಗಲೇ ಶುರುವಾಗಿದೆ. ಇದು ಹೋಗ್ತಾ 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 ಇಡೀ ಹಾಸನದ ಸಿಟಿಗೆ ತೊಂದರೆ ಉಂಟು ಮಾಡ್ತಕ್ಕಂಥ ಒಂದು ಜಾಗ ಅದು. ಯಾಕೆಂತಂದರೆ ಇಡೀ ಹಾಸನದ ಎಲ್ಲ ವೇಸ್ಟು ತಗೊಂಡೋಗಿ ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟು ಎರಡನ್ನ ಬೇರೆ ಬೇರೆಯೇ ಮಾಡಿದಿರಾ ಒಂದೇ ಕಡೆ ಸುರಿತಾ ಇದ್ದಾರೆ ಇವತ್ತಿನ ದಿವಸ ತಗೊಂಡೋಗಿ. ಮತ್ತು ಅದರ ಸಂಸ್ಕರಣೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಅದರಲ್ಲಿ ಬರ್ತಕ್ಕಂಥ ಲಿಚೆಟ್ ವೇಸ್ಟ್ ಅಂತಂದು ಬರುತ್ತೆ, ಆ ಕೆಟ್ಟ ನೀರು ವೆಟ್ ವೇಸ್ಟಿಂದ ಆಚೆ ಹರಿಯುತ್ತೆ. ಅದನ್ನು ಕಂಡ್ರೆ ಸೊಳ್ಳೆಗಳಿಗೆ, ನೊಣಗಳಿಗೆ, ನಾಯಿಗಳಿಗೆ ಇವುಗಳಿಗೆಲ್ಲ ಭಾಳ ಪ್ರೀತಿ. ಅಲ್ಲಿ ಜೊತೆಗೆ ಮಾಂಸ ಕಟ್ ಮಾಡೋರು ಮಾಂಸದ ತುಂಡುಗಳನ್ನು ಈ ವೆಟ್ ವೇಸ್ಟ್ ಜೊತೆ ಹಾಕಿದ್ದು ಅದನ್ನು ಕೂಡ ಅಲ್ಲಿಗೆ ತಗೊಂಡೋಗಲ್ಲಿ ಸುರಿತಾ ಇದ್ದಾರೆ. ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇದು ಬಂದಂಥ ರೈತರುಗಳು 100 ನಾಯಿಗಳು ಅಲ್ಲಿ ಪ್ರತಿದಿನ ಓಡಾಡುತ್ತವೆ ಈ ವೆಟ್ ವೇಸ್ಟ್ಗೋಸ್ಕರವಾಗಿ. ಮತ್ತು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ, ಮರಿಗಳಿಗೆಲ್ಲ ತೊಂದರೆ ಆಗುತ್ತೆ, ಹೆದರಿಕೆಯಿಂದ ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಜೊತೆಗೆ ನಾಯಿಗಳು ಹೆಚ್ಚಾಗಿರೋದ್ರಿಂದ ಚಿರತೆಗಳು ಬರುತ್ತೆ, ಚಿರತೆಗಳು ನಾಯಿ ತಿಂದ್ಕೊಂಡು ಎಳ್ಕೊಂಡು ಹೋಗುತ್ತೆ. ನಾಳೆ ನಾಯಿಗಳು ಮುಕ್ತಾಯ ಆದಮೇಲೆ ಜನಗಳನ್ನು ತಗೊಂಡು ಹೋಗ್ಬೋದು. ಇದೆಲ್ಲ ಭಯವನ್ನು ಅಲ್ಲಿ ನಮಗೆ ವ್ಯಕ್ತಪಡಿಸಿದೆ. ಅದಕ್ಕೆ ಆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇಲ್ಲ ಇವತ್ತಿನ ದಿವಸ. ಡ್ರೈ ವೇಸ್ಟನ್ನು ಕೂಡ ಡಿಸ್ಪೋಸಲ್ ಮಾಡ್ತಾ ಇಲ್ಲ. ಡ್ರೈ ವೇಸ್ಟನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಅದಕ್ಕೆ ಬೇಕಾದಂಥ ಮೆಷಿನ್ಗಳನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅದರಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡೋದಕ್ಕೆ ಶಕ್ತಿ ಇದೆ. ಅದಕ್ಕೆ ಇಡೀ ನಿಮ್ಮ ಹಾಸನ ಡಿಸ್ಟ್ರಿಕ್ಕಿಗೆ ಪೂರ್ತಿ ಕರೆಂಟ್ ಕೊಡ್ಬೋದು. ರೈತರಿಗೆ ಫ್ರೀ ಆಫ್ ಕರೆಂಟ್ ಪಂಪ್ ಸೆಟ್ಗಳಿಗೆ ಅದಕ್ಕೆ ಕೊಡ್ಬೋದು. ಸೊ ಅಂಥ ಒಂದು ಘಟಕನ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಸ್ವಲ್ಪ ಹೆಚ್ಚಿನ ಖರ್ಚು ಸರ್ಕಾರಕ್ಕೆ ಬರುತ್ತೆ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದನ್ನು ಸಹ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನ್ಯಾಚುರಲಾಗಿ ಸರ್ಕಾರಕ್ಕೆ ವಾಪಸ್ ಬಂದೇ ಬರುತ್ತದು ನಿಧಾನವಾಗಿ. ಸೊ ಅದಕ್ಕಾಗಿ ಮಾಡಿಲ್ಲ ಅಂತ ಕಂಡುಬಂತು ನಮಗೆ. ಅವುಗಳನ್ನೆಲ್ಲ ಕೇಸನ್ನು ಕ್ಲೋಸ್ ಮಾಡಿದ್ವಿ. ಉಳಿದ ಕೆಲವು ಎಲ್ಲೋ ಸ್ವಲ್ಪ ದುರುದ್ದೇಶ ಇರ್ಬೋದು, ಉದ್ದೇಶಪೂರಿತವಾಗಿ ಮಾಡಿರ್ಬೋದು, ಅದರ ಮೇಲೆ ಕ್ರಮವನ್ನು ಮುಂದುವರಿಸಬೇಕು ಅಂತಕ್ಕಂಥ ಉಳಿದ ಪ್ರಕರಣಗಳನ್ನು, ಅಂದರೆ 83ರಲ್ಲಿ ನೀವು 59 ತೆಗೆದರೆ ಉಳಿದ ಪ್ರಕರಣಗಳನ್ನು ನಾವು ಅಲ್ಲೇ ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ಮುಂದುವರಿಸೋದಕ್ಕೋಸ್ಕರವಾಗಿ ಮತ್ತೆ ವಾಪಸ್ ತೊಗೊಂಡೋಗಿದ್ದೀವಿ. ಅದಕ್ಕೆ ಮತ್ತೆ ನೋಟಿಸ್ ಕೊಡ್ತೀವಿ, ಎದುರುದಾರರಿಗೆ, ದೂರುದಾರರಿಗೆ ಕೊಡ್ತೀವಿ. ಸಂಪೂರ್ಣ ವಿಚಾರಣೆಯನ್ನು ಮಾಡಿದ ನಂತರ ಅದಕ್ಕೆ ಸೂಕ್ತವಾದ ಕಾನೂನಿನ ಕ್ರಮವನ್ನು ಅದಕ್ಕೆ ತೆಗೆದುಕೊಳ್ಳಲಾಗಿದೆ. ಸೊ ಇವತ್ತು ನಾವು ನಿನ್ನೆ ಕಾರ್ಯಕ್ರಮ ಅಷ್ಟಾಯಿತು. ನಿನ್ನೆ ಬೆಳಿಗ್ಗೆನೂ ಕೂಡ ನಾವು ಕೆಲವೊಂದು ಸ್ಥಳಗಳನ್ನು ವಿಸಿಟ್ ಮಾಡಿದ್ವಿ. ಈ ಬಸ್ ಸ್ಟ್ಯಾಂಡ್ ಇರ್ಬೋದು, ಇವತ್ತು ಹಾಸ್ಪಿಟಲ್ಲು, ಆಮೇಲೆ ಆಗಲೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥ ಒಂದು ಕೆರೆ ಅಂತಂದರೆ ತಪ್ಪಾಗಬಾರ್ದು. ತುಂಬ ನೀವು ನೋಡಿದ್ರಿ, ತುಂಬ ಈಚೆ ಕಡೆ ಕಸ ಕಡ್ಡಿ, ಮುನ್ಸಿಪಾಲ್ಟಿದು ಕೂಡ ಭಾಳ ನೆಗ್ಲಿಜೆನ್ಸ್ ಇದೆ. ಅಲ್ಲಿ ಕಸ ಎತ್ತೇ ಇಲ್ಲ.
ಆ ಕಡೆ ಈ ಕಡೆ ಡ್ರೈನೇಜ್ ಇದೆ. ಒಂದು ಕಡೆ ಡ್ರೈನೇಜ್ ಅಂತೂ ಪೂರ್ತಿ ಬ್ಲಾಕ್ ಆಗಿಬಿಟ್ಟಿದೆ, ಮಣ್ಣು ಮುಚ್ಕೊಂಡ್ಬಿಟ್ಟಿದೆ. ಡಬ್ರಿಸ್ ತಂದು ಅದ್ರ ಮೇಲೆ ಹಾಕಿದ್ದಾರೆ. ಇದನ್ನೆಲ್ಲ ಕ್ಲೀನ್ ಮಾಡಿಲ್ಲ, ಏನು ಮಾಡಿಲ್ಲ. ಈ ಕಡೆ ಮತ್ತೊಂದು ಕಡೆ ಇರ್ತಕ್ಕಂಥ ಏನು ಇದಿದೆ, ಡ್ರೈನೇಜ್ ಇದೆ, ಅದರಲ್ಲಿ ತುಂಬ ಕಲುಷಿತ ನೀರು ಊರ ಕಡೆಯಿಂದ ಬಂದು ಕೆರೆ ಒಳಗೆ ಹೋಗ್ತಾ ಇದೆ. ಕೆರೆಯನ್ನು ಕಲುಷಿತ ಮಾಡೋದಕ್ಕೆ ಮುಖ್ಯವಾದ ಕಾರಣ, ನೀರು ಕಲುಷಿತ ಆಗೋದಕ್ಕೆ ಊರಿನ ಒಂದು ಏನು ಕಶ್ಮಲಗಳಿದೆ ಅದು ಆ ಕೆರೆ ಒಳಕ್ಕೆ ಬಿಟ್ಟಿದ್ದಾರೆ. ಅದು ಮುಖ್ಯವಾಗಿ ಅದನ್ನು ಬೇರೆ ಡ್ರೈನೇಜನ್ನು ಮಾಡಿ ಅದನ್ನು ಡೈವರ್ಟ್ ಮಾಡಿ ಕೆರೆಗೆ ನೀರು ಹೋಗದಂಥ ರೀತಿಯಲ್ಲಿ ಮಾಡಬೇಕು. ಮತ್ತು ಆ ಕಡೆ ಈ ಕಡೆ ಇರ್ತಕ್ಕಂಥ ಡ್ರೈನೇಜ್ ಏನಿದೆ ಅದನ್ನು ಕಂಪ್ಲೀಟ್ ಕ್ಲಿಯರ್ ಮಾಡಿ ಅದನ್ನು ಕಟ್ಟಡನ ಆ ಕಡೆ ಈ ಕಡೆ ಸರಿಯಾಗಿ ಕಟ್ಟಿ ನೀರು ಸಪ್ರೇಟಾಗಿ ಅದಕ್ಕೆ ಹೋಗಾಗೆ ಮಾಡಬೇಕು ಮತ್ತು ಹೂಳೆತ್ತಬೇಕು. ಜೊತೆಗೆ ಎಷ್ಟು ಎಕರೆ ಇದೆ ಅದು ಅಂತಂದರೆ 127 ಎಕರೆ ಕೆರೆ ಇರೋದು. ಅಲ್ಲಿ ಆ ಕಡೆ ಕೊನೆಯ ಭಾಗದಲ್ಲಿ ನೋಡಿದಾಗ ಬೇಕಾದಷ್ಟು ಮನೆಗಳು ಕಟ್ಟಿರೋದು, ಕಟ್ಟಡಗಳು ಕಟ್ಟಿರೋದು ಕಂಡು ಬರುತ್ತೆ. ಅದೇನು ಎನ್ಕ್ರೋಚ್ಮೆಂಟ್ ಆಗಿ ಕಟ್ಟಿದಾರಾ, ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಬಂದಿದ್ದಂಥ ADLRಗೆ ಮತ್ತು ಸಂಬಂಧಪಟ್ಟ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅದನ್ನು ಮೊದಲು ಮೆಷರ್ಮೆಂಟ್ ಮಾಡಬೇಕು. ಮತ್ತು ಹೇಗೆ ಸತ್ಯಮಂಗಲ ಕೆರೆಗೆ ಫೆನ್ಸಿಂಗ್ ಮಾಡಿದ್ದಾರೆ ಸುತ್ತ, ಆ ಥರ ಫೆನ್ಸಿಂಗ್ ಮಾಡಿ ಪಾತ್ವೆ ಮಾಡೋಕ್ಕಾದ್ರೆ ಮಾಡಿ ಜನಗಳ ಅನುಕೂಲತೆಗೋಸ್ಕರವಾಗಿ ಅದು ಸ್ವಲ್ಪ ಮಧ್ಯಭಾಗಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಜಂಡು ಬೆಳ್ಕೊಂಡಿದೆ. ಕೆರೆ ಒಳಗಡೆ ಗಿಡಗಳು ಬೆಳ್ಕೊಂಡಿದೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಿಲ್ಟ್ ಎತ್ತಬೇಕು. ಒಳಗಡೆ ಇರ್ತಕ್ಕಂಥ ಸಿಲ್ಟನ್ನು ಎತ್ತಿ ಕ್ಲೀನ್ ಮಾಡಿಕೊಂಡ್ರೆ ಕೆರೆ ನೀಟಾಗಿರುತ್ತೆ. ಅದನ್ನು ಕೂಡ ಬೇಕಾದ್ರೆ ಫಿಶರಿಗೆ ಉಪಯೋಗಿಸ್ಬೋದು. ಆದರೆ ಅದು ನೀರು ಈಗ ಸದ್ಯಕ್ಕೆ ಕಲುಷಿತವಾಗಿರೋದ್ರಿಂದ ಫಿಶರಿಗೂ ಏನಕ್ಕೂ ಪ್ರಯೋಜನ ಬರೋದಿಲ್ಲ. ಈವನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ಗೂ ಕೂಡ ಆ ಒಂದು ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯತೆ ಇಲ್ಲ. ಇದಾದ ನಂತರ 95 ಪ್ರಕರಣಗಳು ಏನು ಎನ್ಕ್ವೈರಿ ಆಯಿತು, ಅವುಗಳಲ್ಲೂ ಕೂಡ ಇದೇ ರೀತಿ ಮಾಡಿ ನಮಗೆ ಒಟ್ಟಾರೆ ನಮ್ಮ ಸಂಸ್ಥೆಗೆ ಬಂದಂಥ ಒಂದು ಪ್ರಕರಣಗಳು ಅಂತಂದರೆ ಸುಮಾರು 190 ಪ್ರಕರಣಗಳು. 90 ಪ್ರಕರಣಗಳು ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆಯಿಂದ ಮುಂದುವರಿತಕ್ಕಂಥ ಪ್ರಕರಣಗಳು. ಅದಕ್ಕೆ ನಾವು ಅವುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದೊಂದು ಕಾಪಿ ಕೊಟ್ಟಿವಿ. ಅಲ್ಲೇನೇ ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಇಷ್ಟು ಟೈಮು ಅಂತ ಕೂಡ ಕೊಟ್ಟಿದ್ದೀವಿ. 15 ದಿವಸ ಇರ್ಬೋದು, ತಿಂಗಳಿರ್ಬೋದು, 2 ತಿಂಗಳಾಗ್ಬೋದು. ಯಾಕೆಂತಂದರೆ ಕಾನೂನಿನ ಪ್ರಕಾರವಾಗಿ ಕೆಲವು ನಿಯಮಾವಳಿಗಳ ಆಧಾರದ ಮೇಲೆ ಪ್ರೊಸೀಜರ್ ಪ್ರಕಾರವಾಗಿ ಅವರನ್ನು ಕೂಡ ಮಾಡಬೇಕಾಗುತ್ತೆ. ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟು ಈ ಅಷ್ಟು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. 90 ಪ್ರಕರಣಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. ಅವರು ಆ ಟೈಮ್ನೊಳಗೆ ಕಂಪ್ಲೈನ್ಸ್ ಮಾಡಲಿಲ್ಲ, ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತಂದರೆ ಆ ಎದುರುದಾರರು ಯಾರು ಅಧಿಕಾರಿಗಳಿದ್ದಾರೆ ಅವ್ರದ್ದು ಅಡ್ರೆಸ್ಸು, ಫೋನ್ ನಂಬರು, ಮೇಲ್ ನಂಬರು ಎಲ್ಲದನ್ನು ಬರ್ಕೊಂಡಿದ್ದೀವಿ. ಅವ್ರಿಗೆ ನೋಟಿಸ್ ಹೋಗಿ ನೀವು ಅವತ್ತು ಅಶ್ಯೂರೆನ್ಸ್ ಕೊಟ್ಟಾಗೆ ಯಾಕೆ ಕಂಪ್ಲೇಂಟ್ಸ್ ಮಾಡಲಿಲ್ಲ, ಏನು ಕಾನೂನಿನ ತೊಡಕಿದೆ, ಯಾಕೆ ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದು ಅವ್ರನ್ನ ಕೇಳ್ತೀವಿ. ಅದನ್ನು ಅವರು ಕಂಪ್ಲೇಂಟ್ಸ್ ಮಾಡಲಿಲ್ಲ ಅಂತಂದರೆ ಅವ್ರ ಮೇಲೆ ತನಿಖೆಗೆ ಆದೇಶ ಮಾಡಿ, ತನಿಖೆ ಆದ ನಂತರ ಅವ್ರ ಮೇಲೆ ಇಲಾಖಾ ವಿಚಾರಣೆ ಮಾಡಬೇಕಾ ಬೇಡವಾ ಅಂತಕ್ಕಂಥ ನಿರ್ಧಾರ ತಗೊಂಡು ಸರ್ಕಾರಕ್ಕೆ ನಾವು ಒಂದು ಶಿಫಾರಸನ್ನು ನಾವು ಕಳಿಸ್ಕೊಡ್ತೀವಿ. ಸೊ 2 ದಿನದ ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಾಯಿತು. ತುಂಬ ಸಾಕಷ್ಟು ಜನರು ಬಂದರು. ನಾನು ಇಲ್ಲಿ 2ನೇ ದಿನದಲ್ಲಿ ನಮ್ಮ ಸ್ನೇಹಿತರನ್ನ ಇಲ್ಲಿ ಕೂಡಿಸಿ ನಾವು ಮತ್ತೊಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನು ಕಚೇರಿ ಇತ್ತು, ಅಲ್ಲಿ ನಾವು ಇಲ್ಲಿ ಹಾಸನದಲ್ಲಿ ಈಗಾಗಲೇ ನೋಂದಾಯಿಸಲ್ಪಟ್ಟಿರ್ತಕ್ಕಂಥ ಪ್ರಕರಣಗಳು, ಎದುರುದಾರರಿಗೆ ನೋಟಿಸ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ಸ್ ಆಗಿದ್ದಿರ್ತಕ್ಕಂಥದ್ದು, ಸಮಸ್ಯೆ ಬಗೆಹರಿದಿರ್ತಕ್ಕಂಥ ಕೇಸುಗಳನ್ನು ಸುಮಾರು 1 ತಿಂಗಳ ಮುಂಚೆನೇ ಆ ಪ್ರಕರಣಗಳನ್ನೆಲ್ಲವನ್ನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಾಪಿ ಕಳಿಸಿ ನಾವು ಇದನ್ನು ಯಾಕೆ ಸಮಸ್ಯೆ ಇನ್ನೂ ಬಗೆಹರಿಸಿಲ್ಲ, ಹಳೆ ಮ್ಯಾಟ್ರ್ಗಳಿದೆ 2019ರಲ್ಲಿ, 18ರಲ್ಲಿ, 20, 21ರಲ್ಲಿ ಹಾಕಿರ್ತಕ್ಕಂಥ ಪ್ರಕರಣಗಳು ಇನ್ನೂ ಯಾಕೆ ನೀವು ತೀರ್ಮಾನ ಮಾಡಿಲ್ಲ ಇದನ್ನು ಅಂತಕ್ಕಂಥದ್ದನ್ನು ಕೇಳೋದಕ್ಕೋಸ್ಕರವಾಗಿ ಅವ್ರಿಗೆ ಕಳಿಸಿದ್ವಿ. ಅದನ್ನು ಸುಮಾರು 83 ಪ್ರಕರಣಗಳನ್ನು ನಾವು ಬೆಳಗ್ಗೆಯಿಂದ ರಾತ್ರಿ 9 ಗಂಟೆ ತನಕ ಮಾಡಿದ್ವಿ. ಬೆಳಗ್ಗೆ 10 ಗಂಟೆಗೆ ನಾನು ಶುರು ಮಾಡಿದ್ದು, ರಾತ್ರಿ 9 ಗಂಟೆ ಆಯಿತು ಮುಕ್ತಾಯ ಆಗೋದಕ್ಕೆ. ಅದಕ್ಕೆ ನಮ್ಮ ಆಫೀಸರ್ಸು, ನಮ್ಮ ಜಿಲ್ಲಾಧಿಕಾರಿಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಲೋಕಾಯುಕ್ತ SP ಎಲ್ಲ ಭಾಳ ಉತ್ತಮವಾದಂಥ ಒಂದು ಕೋಆಪರೇಷನನ್ನು ಕೊಟ್ಟರು. ಆಫೀಸರ್ಸು ಕೊಟ್ಟರು. ದೂರುದಾರರು ಕೂಡ, ನೀವು ಯಾರಾದರೂ ಇದ್ದಿದ್ರೆ ಗೊತ್ತಾಗೋದಲ್ಲಿ ದೂರುದಾರರು ಕೂಡ ಸರ್ ನೀವು ಎಷ್ಟೊತ್ತಾರು ಮಾಡಿ ನಾವು ಇರ್ತೀವಿ ಸರ್ ಅಂತಕ್ಕಂಥ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದ ಕಾರಣ ಅವತ್ತು 83 ಪ್ರಕರಣಗಳನ್ನು ಕೂಡ ಎನ್ಕ್ವೈರಿ ಆಯಿತು. ಅದರಲ್ಲಿ 59 ಪ್ರಕರಣಗಳನ್ನು ಸ್ಥಳದಲ್ಲಿ ತೀರ್ಮಾನ ಆಗುತ್ತೆ. ಅಷ್ಟು ಜನಗಳ ಸಮಸ್ಯೆ 59 ಪ್ರಕರಣಗಳಲ್ಲಿ ಸಾಲ್ವ್ ಆಯಿತು. ಹಳೆ ಪ್ರಕರಣದಿಂದ ಹಿಡಿದು ಹೊಸ ಪ್ರಕರಣಗಳವರೆಗೂ ಕೂಡ ಅದು ಸಾಲ್ವ್ ಆಯಿತು.